ಹುಬ್ಬಳ್ಳಿ ಅರಮನೆ ಸಿದ್ಧಾರೂಢರ ಮಠ. ದಾರಿ ಹೋಗನಾದ ನನ್ನನ್ನ ಆರೂಢರ ಅರಮನೆಯ ಮುಂಭಾಗದಲ್ಲಿನ ದ್ವಾರ ಬಾಗಿಲು ಕಣ್ಣೆತ್ತಿ ನೋಡುವಂತೆ ಮಾಡಿತ್ತು. ತಡಮಾಡದೆ ಪ್ರವೇಶಿಸಿ ಮುಂದೆ ಸಾಗಿದಾಗ ತಾಯಿ ಗಂಗೆ ವಿಶಾಲವಾಗಿ ಶಾಂತವಾಗಿ ಪುಷ್ಕರ್ಣಿಯಲ್ಲಿ ನೆಲೆಸಿದ್ದಳು. ಸ್ಪರ್ಶಿಸಿ ಬಲಕ್ಕೆ ತಿರುಗಿದಾಗ ಅಘೋರಿಗಳು ಕರೆದು ಆಡಿದ ಮಾತುಗಳು, ತಿಳಿಸಿದ ಚಿಂತನೆಗಳು, ಅವರ ಅಪಾರ ಧ್ಯಾನ ಭಂಡಾರ, ಕೇಸರಾಶಿ, ಹಾವ ಭಾವ, ಕೈಯಲ್ಲಿನ ಚಿಲುಮೆ ಅಚ್ಚರಿ ಮೂಡಿಸಿತ್ತು. ನಂದಿಯ ಪ್ರೀತಿ ಪಾತ್ರನಾದಾಗ ಓಂಕಾರದ ಝೇಂಕಾರ ಕಿವಿಗೆ ಬಿದ್ದಿತ್ತು. ಅಲ್ಲೊಂದು ಬಹು ಸುಂದರ ಮಠವೊಂದು ಮುಗಿಲೆತ್ತರಕ್ಕೆ ಬೆಳೆದು ಬರುವ ಭಕ್ತಾದಿಗಳಿಗೆ ಆಹ್ವಾನಿಸುತ್ತಿತ್ತು. ಅದೇ ಶೈವ ಅದ್ವೈತ ವೈದಿಕ ಚಿಂತನೆಯ ಆಧ್ಯಾತ್ಮಿಕ ಚಿಂತಕ, ಮಹಾತಪಸ್ವಿ, ಕೈವಲ್ಯವೀವ ಸದ್ಗುರು ಶ್ರೀ ಸಿದ್ಧಾರೂಢ ರಾಜ ಮಹಾರಾಜರ ಮಠವಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ ಜನಿಸಿ 7 ವರ್ಷದ ಬಾಲಕ ಸರ್ವ ಸಂಘ ಪರಿತ್ಯಾಗಿಯಾಗಿ ಶಿವನ ಧ್ಯಾನದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಮ್ಮ ಜ್ಞಾನ ಭಂಡಾರವನ್ನು, ಆಚಾರವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಪಸರಿಸಿ 1929ರಲ್ಲಿ ಹುಬ್ಬಳ್ಳಿಯಲ್ಲಿ ವಿಶ್ರಾಂತಿ ಪಡೆದರು. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, 100 ವರ್ಷಗಳಿಂದ